ನಮಸ್ಕಾರ ಮಕ್ಕಳೇ, ಇದು 8ನೇ ತರಗತಿಯ ವಿಜ್ಞಾನ ಭಾಗ 1 ಅಧ್ಯಾಯ 2 ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಮಕ್ಕಳೇ. ಅಭ್ಯಾಸಗಳು ರೋಮನ್ ಸಂಖ್ಯೆ 1, ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ. ಬನ್ನಿ ಮಕ್ಕಳೇ, ಬಿಟ್ಟ ಸ್ಥಳಗಳನ್ನು ನೋಡೋಣ. ಸೂಕ್ಷ್ಮ ಜೀವಿಗಳನ್ನು ಡ್ಯಾಶ್ ಸಹಾಯದಿಂದ ಕಾಣಬಹುದು. ಸರಿಯಾದ ಉತ್ತರ ಸೂಕ್ಷ್ಮ ಜೀವಿಗಳನ್ನು ಸೂಕ್ಷ್ಮದರ್ಶಕದ ಸಹಾಯದಿಂದ ಕಾಣಬಹುದು. ಬಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈವಲಗಳು ಗಾಳಿಯಿಂದ ನೇರವಾಗಿ ಡ್ಯಾಶ್ ಅನ್ನು ಸ್ಥಿರೀಕರಿಸುತ್ತವೆ. ಸರಿಯಾದ ಉತ್ತರ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈವಲಗಳು ಗಾಳಿಯಿಂದ ನೇರವಾಗಿ ನೈಟ್ರೋಜನ್ ಅನ್ನು ಸ್ಥಿರೀಕರಿಸುತ್ತವೆ. ಸಿ, ಆಲ್ಕೋಹಾಲ್ ಅನ್ನು ಡ್ಯಾಶ್ ಸೂಕ್ಷ್ಮಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ. ಸರಿಯಾದ ಉತ್ತರ ಆಲ್ಕೋಹಾಲ್ ಅನ್ನು ಈಸ್ಟ್ ಸೂಕ್ಷ್ಮಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ. ಡಿ, ಕಾಲರಾ ರೋಗವು ಡ್ಯಾಶ್ ದಿಂದ ಉಂಟಾಗುತ್ತದೆ. ಸರಿಯಾದ ಉತ್ತರ ಕಾಲರಾ ರೋಗವು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 2, ಸರಿಯಾದ ಉತ್ತರವನ್ನು ಗುರುತಿಸಿ. ಎ, ಇದರ ಉತ್ಪಾದನೆಯಲ್ಲಿ ಈಸ್ಟ್ ಅನ್ನು ಬಳಸಲಾಗುತ್ತದೆ. ರೋಮನ್ ಸಂಖ್ಯೆ 1 ಸಕ್ಕರೆ, 2 ಆಲ್ಕೋಹಾಲ್, 3 ಹೈಡ್ರೋಕ್ಲೋರಿಕ್ ಆಮ್ಲ, 4 ಆಕ್ಸಿಜನ್. ಇದಕ್ಕೆ ಸರಿಯಾದ ಉತ್ತರ ಆಲ್ಕೋಹಾಲ್. ಆಲ್ಕೋಹಾಲ್ನ ತಯಾರಿಕೆಯಲ್ಲಿ ಈಸ್ಟ್ ಅನ್ನು ಬಳಸುತ್ತಾರೆ. ಬಿ, ಪ್ರಶ್ನೆ, ಈ ಕೆಳಗಿನದು ಪ್ರತಿಜೈವಿಕವಾಗಿದೆ. 1 ಸೋಡಿಯಂ ಬೈಕಾರ್ಬೋನೇಟ್, 2 ಸ್ಟ್ರೆಪ್ಟೊಮೈಸಿನ್, 3ನೇದು ಆಲ್ಕೋಹಾಲ್, 4 ಈಸ್ಟ್. ಇದರಲ್ಲಿ ಸರಿಯಾದ ಉತ್ತರ ಸ್ಟ್ರೆಪ್ಟೊಮೈಸಿನ್ ಎಂಬುದು. ಸಿ, ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಾಗಳ ವಾಹಕ ಡ್ಯಾಶ್. ಸರಿಯಾದ ಉತ್ತರ ನೋಡೋಣ. ಅದಕ್ಕಿಂತ ಮೊದಲು ಕೊಟ್ಟಂತಹ ಆಪ್ಷನ್ಸ್ಗಳನ್ನು ನೋಡೋಣ ಮಕ್ಕಳೇ. ಅನಾಫಿಲಸ್ ಹೆಣ್ಣು ಸೊಳ್ಳೆ, ಜಿರಳೆ ನೊಣ, ಚಿಟ್ಟೆ. ಮೊದಲನೆಯದಾದ ಅನಾಫಿಲಸ್ ಹೆಣ್ಣು ಸೊಳ್ಳೆ ಎಂಬುದು ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಾಗಳ ವಾಹಕವಾಗಿದೆ. ಡಿ, ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ 1 ಇರುವೆ, 2 ನೊಣ, 3 ಡ್ರ್ಯಾಗನ್ ಫ್ಲೈ, 4 ಜೇಡ. ಸರಿಯಾದ ಉತ್ತರ ನೊಣ. ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ನೊಣ. ಈ, ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ. ಫಸ್ಟ್ ಒನ್ ಶಾಖ, ಸೆಕೆಂಡ್ ಒನ್ ರುಬ್ಬುವಿಕೆ, ಥರ್ಡ್ ಒನ್ ಈಸ್ಟ್ ಕೋಶಗಳ ಬೆಳವಣಿಗೆ, ಫೋರ್ತ್ ಒನ್ ನಾದುವಿಕೆ. ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈಸ್ಟ್ ಕೋಶಗಳ ಬೆಳವಣಿಗೆಯ ಕಾರಣಗಳಿಂದ. ಎಫ್, ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ. ಫಸ್ಟ್ ಒನ್ ನೈಟ್ರೋಜನ್ ಸ್ಥಿರೀಕರಣ, ಸೆಕೆಂಡ್ ಒನ್ ಶಿಲೀಂಧ್ರಗಳ ಬೆಳವಣಿಗೆ, ಥರ್ಡ್ ಒನ್ ಹುದುಗುವಿಕೆ, ಫೋರ್ತ್ ಒನ್ ಸೋಂಕು. ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಹುದುಗುವಿಕೆ. ಇನ್ನು ಪ್ರಶ್ನೆ ಸಂಖ್ಯೆ 3, ಎ ಪಟ್ಟಿಯಲ್ಲಿ ನೀಡಿರುವ ಸೂಕ್ಷ್ಮಜೀವಿಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಕಾರ್ಯಕ್ಕನುಗುಣವಾಗಿ ಹೊಂದಿಸಿ ಬರೆಯಿರಿ. ಎ ಪಟ್ಟಿಯಲ್ಲಿರುವಂಥ ಪದಗಳು ಮಕ್ಕಳೇ: ಬ್ಯಾಕ್ಟೀರಿಯಾ, ರೈಜೋಬಿಯಂ, ಲ್ಯಾಕ್ಟೋಬ್ಯಾಸಿಲಸ್, ಈಸ್ಟ್, ಪ್ರೋಟೋಜೋವಾ, ನೆಕ್ಸ್ಟ್ ವೈರಸ್ ಎಂಬ ಪದಗಳು. ಅದಕ್ಕೆ ಬಿ ಪದದಲ್ಲಿ ಪಟ್ಟಿಯಲ್ಲಿ ಕೊಟ್ಟಂತಹ ಪದಗಳು: ನೈಟ್ರೋಜನ್ ಸ್ಥಿರೀಕರಣ, ಬಿ ಮೊಸರು ಉಂಟಾಗುವಿಕೆ, ಸಿ ಬ್ರೆಡ್ ತಯಾರಿಕೆ, ಡಿ ಮಲೇರಿಯಾಗೆ ಕಾರಣ, ಇ ಕಲರಾಗೆ ಕಾರಣ,
ಎಫ್ ಏಡ್ಸ್ಗೆ ಕಾರಣ, ಜಿ ಪ್ರತಿಜೈವಿಕಗಳ ಉತ್ಪತ್ತಿ. ಮೊದಲನೆಯದಾಗಿ ಎ ಪಟ್ಟಿಯಲ್ಲಿರುವಂಥ ಪದಗಳಿಗೆ ಸರಿಯಾದ ಉತ್ತರವನ್ನು ನೋಡೋಣ ಮಕ್ಕಳೇ. ಬ್ಯಾಕ್ಟೀರಿಯಾ ಪ್ರತಿಜೈವಿಕಗಳ ಉತ್ಪತ್ತಿಯಾಗಿದೆ. ರೈಜೋಬಿಯಂ ಇದು ನೈಟ್ರೋಜನ್ನ ಸ್ಥಿರೀಕರಣ. ಲ್ಯಾಕ್ಟೋಬ್ಯಾಸಿಲಸ್ ಇದು ಮೊಸರು ಉಂಟಾಗುವಿಕೆ. ಈಸ್ಟ್ ಇದು ಬ್ರೆಡ್ ತಯಾರಿಕೆ. ಇನ್ನು ಪ್ರೋಟೋಜೋವಾ ಇದು ಮಲೇರಿಯಾಗೆ ಕಾರಣ. ವೈರಸ್ ಇದು ಏಡ್ಸ್ಗೆ ಕಾರಣವಾಗಿದೆ. ಇನ್ನು 4ನೆಯ ಪ್ರಶ್ನೆ, ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಬಹುದೇ? ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು? ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ. ನಾವು ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಬ್ರೆಡ್ ಮೇಲೆ ಬೆಳೆಯುವ ಕೆಲವು ಶಿಲೀಂಧ್ರಗಳನ್ನು ಭೂತಗನ್ನಡಿಯ ಸಹಾಯದಿಂದ ಕಾಣಬಹುದಾಗಿದೆ. ಇತರ ಸೂಕ್ಷ್ಮ ಜೀವಿಗಳನ್ನು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಬಹುದು. 5ನೆಯ ಪ್ರಶ್ನೆ, ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪುಗಳು ಯಾವುವು? ಉತ್ತರ, ಸೂಕ್ಷ್ಮ ಜೀವಿಗಳಲ್ಲಿ 4 ಪ್ರಮುಖ ಗುಂಪುಗಳಿವೆ. ಅವುಗಳೆಂದರೆ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಶೈವಲ. ಇನ್ನು ವಾತಾವರಣದ ನೈಟ್ರೋಜನ್ ಅನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುವ ಸೂಕ್ಷ್ಮ ಜೀವಿಗಳನ್ನು ಹೆಸರಿಸಿ. ಉತ್ತರ, ಸೂಕ್ಷ್ಮ ಜೀವಿಗಳೆಂದರೆ ಸಯನೋಬ್ಯಾಕ್ಟೀರಿಯಾ, ನೀಲಿ ಮತ್ತು ಹಸಿರು ಶೈವಲಗಳು. 7ನೆಯ ಪ್ರಶ್ನೆ, ನಮ್ಮ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳ ಉಪಯುಕ್ತತೆಯನ್ನು ಕುರಿತು 10 ಸಾಲುಗಳಲ್ಲಿ ಬರೆಯಿರಿ. ಉತ್ತರ, ಮೊಸರು, ಬ್ರೆಡ್ ಮತ್ತು ಕೇಕ್ ತಯಾರಿಕೆಗೆ ಸೂಕ್ಷ್ಮ ಜೀವಿಗಳನ್ನು ಬಳಸಲಾಗುತ್ತದೆ. 2ನೇ ಪಾಯಿಂಟ್, ಪರಿಸರವನ್ನು ಸ್ವಚ್ಛಗೊಳಿಸಲು ಸೂಕ್ಷ್ಮ ಜೀವಿಗಳನ್ನು ಬಳಸಲಾಗುತ್ತದೆ. ಇವು ಸಾವಯವ ತ್ಯಾಜ್ಯಗಳನ್ನು ಬಳಸಬಹುದಾದ ವಸ್ತುಗಳಿಗೆ ವಿಭಜಿಸುತ್ತವೆ. 3rd ಪಾಯಿಂಟ್, ಸೂಕ್ಷ್ಮ ಜೀವಿಗಳಾದ ಬ್ಯಾಕ್ಟೀರಿಯಾಗಳನ್ನು ಔಷಧಗಳ ತಯಾರಿಕೆಯಲ್ಲೂ ಬಳಸಲಾಗುತ್ತದೆ. 4th ಒನ್, ಸೂಕ್ಷ್ಮ ಜೀವಿಗಳು ನೈಟ್ರೋಜನ್ ಅನ್ನು ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರಿಂದ ಕೃಷಿಯಲ್ಲಿ ಕೂಡ ಇವುಗಳನ್ನು ಬಳಸುವರು. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋಣ ಮಕ್ಕಳೇ. ಅಕ್ಕಿ ಹಿಟ್ಟು ಮತ್ತು ದೋಸೆ ಹಿಟ್ಟುಗಳ ಹುದುಗುವಿಕೆ ಕೂಡ ಸೂಕ್ಷ್ಮ ಜೀವಿಗಳು ಉಪಯೋಗಿಸಲ್ಪಡುತ್ತವೆ. ನೆಕ್ಸ್ಟ್ ಪಾಯಿಂಟ್, ದೊಡ್ಡ ಪ್ರಮಾಣದಲ್ಲಿ ಮದ್ಯ, ವೈನ್ ಮತ್ತು ವಿನೆಗರ್ನ ತಯಾರಿಕೆಯಲ್ಲಿ ಸೂಕ್ಷ್ಮ ಜೀವಿಗಳನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಅನೇಕ ರೋಗಗಳಿಂದ ಪ್ರಾಣಿಗಳನ್ನು ಮತ್ತು ಮನುಷ್ಯರನ್ನು ರಕ್ಷಿಸಲು ಸೂಕ್ಷ್ಮ ಜೀವಿಗಳಿಂದ ದೊಡ್ಡ ಪ್ರಮಾಣದಲ್ಲಿ ಲಸಿಕೆಗಳನ್ನು ತಯಾರಿಸಲಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಕಾಲರಾ, ಕ್ಷಯ, ಸಿಡುಬು, ಪೋಲಿಯೋ, ಹೆಪಟೈಟಿಸ್ ಮುಂತಾದ ಭಯಾನಕ ರೋಗಗಳಿಗೆ ಸೂಕ್ಷ್ಮ ಜೀವಿಗಳಿಂದ ಲಸಿಕೆಗಳನ್ನು ತಯಾರಿಸಲಾಗಿದೆ. ನೆಕ್ಸ್ಟ್ ಪಾಯಿಂಟ್, ಗಿಣ್ಣು, ಉಪ್ಪಿನಕಾಯಿ ಮತ್ತು ಇತರ ಅನೇಕ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲೂ ಸೂಕ್ಷ್ಮ ಜೀವಿಗಳನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಸಸ್ಯ ತ್ಯಾಜ್ಯ ಮತ್ತು ಪ್ರಾಣಿ ತ್ಯಾಜ್ಯ ಇವುಗಳನ್ನು ವಿಘಟಿಸಿ ಗೊಬ್ಬರವನ್ನು ಸೂಕ್ಷ್ಮ ಜೀವಿಗಳು ತಯಾರಿಸುತ್ತವೆ. 8ನೆಯ ಪ್ರಶ್ನೆ, ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಹಾನಿಗಳ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಉತ್ತರ, ಸೂಕ್ಷ್ಮ ಜೀವಿಗಳು ಅನೇಕ ರೀತಿಯಲ್ಲಿ ಹಾನಿಕಾರಕವಾಗಿವೆ. ಕೆಲವು ಸೂಕ್ಷ್ಮ ಜೀವಿಗಳು ಮನುಷ್ಯರಲ್ಲಿ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನುಂಟು ಮಾಡುತ್ತವೆ. ಕೆಲವು ಸೂಕ್ಷ್ಮ ಜೀವಿಗಳು ಆಹಾರ, ಬಟ್ಟೆ, ಚರ್ಮದ ವಸ್ತುಗಳನ್ನು ಹಾಳು ಮಾಡುತ್ತವೆ. ಮನುಷ್ಯರಲ್ಲಿ ಸೂಕ್ಷ್ಮ ಜೀವಿಗಳು ಉಂಟು ಮಾಡುವ ರೋಗಗಳಿಗೆ ಉದಾಹರಣೆಗಳೆಂದರೆ ಕಾಲರಾ, ಸಾಮಾನ್ಯ ಶೀತ, ಚಿಕನ್ ಪಾಕ್ಸ್, ಸಿತಾಳೆ ಅಥವಾ ಸಿಡುಬು ರೋಗ ಅಂತ ಕರಿತೇವೆ, ಮತ್ತು ಕ್ಷಯ ರೋಗ. ಜೊತೆಗೆ ಇವು ಒಬ್ಬರಿಂದ ಇನ್ನೊಬ್ಬರಿಗೆ ರೋಗವನ್ನು ಹರಡುತ್ತವೆ. ಹಲವಾರು ಸೂಕ್ಷ್ಮ ಜೀವಿಗಳು ಪ್ರಾಣಿಗಳಲ್ಲೂ ರೋಗಗಳನ್ನು ಉಂಟು ಮಾಡುತ್ತವೆ. ಉದಾಹರಣೆಗೆ ಆಂಥ್ರಾಕ್ಸ್, ಕಾಲು ಮತ್ತು ಬಾಯಿ ರೋಗ.
ಹಲವಾರು ಸೂಕ್ಷ್ಮಜೀವಿಗಳು ಗೋಧಿ, ಭತ್ತ, ಆಲೂಗಡ್ಡೆ, ಕಬ್ಬು, ಕಿತ್ತಳೆ, ಸೇಬು ಮತ್ತು ಇತರ ಸಸ್ಯಗಳಲ್ಲಿ ರೋಗಗಳನ್ನು ಉಂಟುಮಾಡಿ ಬೆಳೆಗಳ ಇಳುವರಿಯನ್ನು ಕುಂಠಿತಗೊಳಿಸುತ್ತದೆ. 9. ಪ್ರತಿಜೈವಿಕಗಳು ಎಂದರೇನು? ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು? ಉತ್ತರ: ನಾವು ಅನಾರೋಗ್ಯಕ್ಕೆ ತುತ್ತಾದಾಗ ವೈದ್ಯರು ನಮಗೆ ಕೆಲವು ಪ್ರತಿಜೈವಿಕ ಮಾತ್ರೆಗಳನ್ನು, ಕ್ಯಾಪ್ಸೂಲ್ಗಳನ್ನು ಅಥವಾ ಪೆನ್ಸಿಲ್ಗಳಂತಹ ಚುಚ್ಚುಮದ್ದುಗಳನ್ನು ಕೊಡಬಹುದು. ಈ ಔಷಧಿಗಳ ಆಕಾರ ಸೂಕ್ಷ್ಮಜೀವಿಗಳಾಗಿವೆ. ಈ ಔಷಧಿಗಳು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತವೆ ಅಥವಾ ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸುತ್ತವೆ. ಅಂತಹ ಔಷಧಿಗಳನ್ನು ಪ್ರತಿಜೈವಿಕಗಳೆಂದು ಕರೆಯಲಾಗುತ್ತದೆ. ಅರ್ಹ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳಬೇಕು ಎಂದು ನೆನಪಿಡುವುದು ಮುಖ್ಯ. ಅಲ್ಲದೆ ನಾವು ವೈದ್ಯರು ಸೂಚಿಸಿದ ಅವಧಿಯನ್ನು ಮುಗಿಸಬೇಕು. ಅಗತ್ಯವಿಲ್ಲದಿದ್ದಾಗ ಅಥವಾ ತಪ್ಪು ಪ್ರಮಾಣದಲ್ಲಿ ಪ್ರತಿಜೈವಿಕಗಳನ್ನು ನಾವು ತೆಗೆದುಕೊಂಡರೆ ಇದು ಭವಿಷ್ಯದಲ್ಲಿ ನಮಗೆ ಅಗತ್ಯವಿರುವಾಗ ಔಷಧಿಯನ್ನು ಕಡಿಮೆ ಪರಿಣಾಮಕಾರಿಯನ್ನಾಗಿ ಮಾಡಬಹುದು. ಅನಗತ್ಯವಾಗಿ ಪ್ರತಿಜೈವಿಕಗಳನ್ನು ತೆಗೆದುಕೊಂಡರೂ ಸಹ ನಮ್ಮ ದೇಹದಲ್ಲಿ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಬಹುದು. ಇದು 8ನೇ ತರಗತಿಯ ಈ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಎಂಬ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳಾಗಿವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ. ಥ್ಯಾಂಕ್ ಯು. ಬಾಯ್.